ಈ ವರ್ಷ ಹೋಳಿ ಹಬ್ಬ ಮಾರ್ಚ್ ತಿಂಗಳ 25ನೇ ತಾರೀಕು ಸೋಮವಾರದೊಂದು ಬಂದಿದೆ. ಈ ಲಾಂಗ್ ವೀಕೆಂಡ್ಗೆ ಏನು ಪ್ಲಾನ್ ಮಾಡಿದ್ರೆ ಸ್ನೇಹಿತರೆ? ಎಲ್ಲೋಗೋದು, ಎಲ್ಲೋಗ್ಲಿಕ್ಕೂ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ರಶ್ ಅಂತೀರಾ? ಹಾಗಾದರೆ ಇದೇ ಹೋಳಿ ಹಬ್ಬಕ್ಕೆ ರೈಲ್ವೆ ಕಡೆಯಿಂದ ಒಂದು ಒಳ್ಳೆ ಸುದ್ದಿ ನಿಮಗಾಗಿ ಇದೆ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೈಲ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಈವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ, ಸೊ ದಟ್ ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ ಒಳ್ಳೆ ಸುದ್ದಿ ಏನಪ್ಪ ಅಂದರೆ, ನೀವೇನಾದರೂ ಹೋಳಿ ಹಬ್ಬದ ವೀಕೆಂಡ್ನಲ್ಲಿ ಕೇರಳ ಕಡೆ ಟ್ರಿಪ್ ಹೋಗೋ ಪ್ಲ್ಯಾನ್ ಇದ್ದರೆ, ಅಥವಾ ಹೋಳಿ ಹಬ್ಬದ ರಶನ್ನು ಕ್ಲಿಯರ್ ಮಾಡಲಿಕ್ಕಾಗಿ ಅಂತಲೇ ರೈಲ್ವೆ ಕಡೆಯಿಂದ 4 ಹೊಸ ಟ್ರೈನ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದು ಯಾವ್ಯಾವು ಅಂತ ನೋಡೋದಾದರೆ, 2 ಟ್ರೈನ್ನ ಸೌತ್ ಕೇರಳಗೆ, ಮತ್ತೆರಡು ಟ್ರೈನನ್ನು ನಾರ್ತ್ ಕೇರಳಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೌತ್ ಕೇರಳಗೆ ಯಾವುದಂದರೆ ಟ್ರೈನ್ ನಂಬರ್ 06555. ಇದು SMUBಯಿಂದ ಹೊರಡಲಿದೆ. ಈ SMUBಯಿಂದ ಹೊರಡಂಥ ಗಾಡಿ ಕೊಚುವೇಲಿಯನ್ನು ತಲುಪಲಿದೆ. ಈ ಟ್ರೈನನ್ನು ದಿನಾಂಕ 23 ಮಾರ್ಚ್ 2024 ಮತ್ತು 30 ಮಾರ್ಚ್ 2024ರಂದು 2 ದಿನಗಳ ಕಾಲ ಸೇವೆ ಸಲ್ಲಿಸಲಿದೆ. ಈ ಟ್ರೈನ್ನ ಟೈಮ್ ಟೇಬಲ್ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇದೆ. ನಾನು ಇದರ ಕೆಲವು ಮುಖ್ಯವಾದ ಸ್ಟಾಪೇಜ್ಗಳನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ SMUB 11 ಗಂಟೆ 55 ನಿಮಿಷಕ್ಕೆ ಹೊರಟಂಥ ಗಾಡಿ. ನಂತರ ವೈಟ್ಫೀಲ್ಡ್, ಬಂಗಾರಪೇಟೆ, ಕುಪ್ಪಂ, ಸೇಲಂ, ಈರೋಡ್, ತಿರುಪೂರ್, ಕೊಯಂಬತ್ತೂರ್, ಪಾಲಕ್ಕಾಡ್, ಒಟ್ಟಪಾಲಂ, ತ್ರಿಶೂರ್, ಆಲುವೆ, ಎರ್ನಾಕುಲಂ ಟೌನ್, ಕೋಟಯಂ, ತಿರುವಲ್ಲ, ಚೆಂಗನೂರ್, ಕಾಯಂಕುಳಂ, ಕೊಲ್ಲಂ ಮತ್ತು ಕೊಚುವೇಲಿಯನ್ನು ನೆಕ್ಸ್ಟ್ ಡೇ ಅಂದರೆ ಇವತ್ತು ಬಿಟ್ಟಂಥ ಗಾಡಿ ನಾಳೆ ಸಂಜೆ 7 ಗಂಟೆ 10 ನಿಮಿಷಕ್ಕೆ ಕೊಚುವೇಲಿಯನ್ನು ತಲುಪಲಿದೆ. ಅದೇ ರೀತಿ ಸೌತ್ ಕೇರಳದಿಂದ ರಿಟರ್ನ್ ಗಾಡಿ ನೋಡೋದಾದರೆ ಟ್ರೈನ್ ನಂಬರ್ 06556 ಕೊಚುವೇಲಿಯಿಂದ SMUBಗೆ. ಇದು ದಿನಾಂಕ 24 ಮಾರ್ಚ್ ಮತ್ತು 31 ಮಾರ್ಚ್ 2024ರಂದು ಸೇವೆ ಸಲ್ಲಿಸಲಿದೆ. ಈ ಟ್ರೈನ್ನ ಟೈಮ್ ಟೇಬಲ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದು, ಇದರ ಸ್ಟಾಪೇಜನ್ನು ನಾನು ಹೇಳ್ತಾ ಹೋಗ್ತೀನಿ. ಕೊಚುವೇಲಿಯನ್ನು ರಾತ್ರಿ 10 ಗಂಟೆಗೆ ಬಿಡಲಿದ್ದು, ನಂತರ ಕೊಲ್ಲಂ, ಕಾಯಂಕುಳಂ, ಚೆಂಗನೂರ್, ತಿರುವಲ್ಲ, ಕೋಟಯಂ, ಎರ್ನಾಕುಲಂ, ಆಲುವೆ, ತ್ರಿಶೂರ್, ಒಟ್ಟಾಪಾಲಂ, ಪಾಲಕ್ಕಾಡ್, ಕೊಯಂಬತ್ತೂರ್, ತಿರುಪೂರ್, ಈರೋಡ್, ಸೇಲಂ, ಕುಪ್ಪಂ, ಬಂಗಾರಪೇಟ್, ವೈಟ್ಫೀಲ್ಡ್ ಮತ್ತು SMUBಯನ್ನು ಸಂಜೆ 4 ಗಂಟೆ 30 ನಿಮಿಷಕ್ಕೆ ತಲುಪುತ್ತದೆ. ಇನ್ನು ನಾರ್ತ್ ಕೇರಳಗೂ ಕೂಡ 2 ಗಾಡಿಯನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಅದರಲ್ಲಿ ಟ್ರೈನ್ ನಂಬರ್ 06557 SMUBಯಿಂದ ಹೊರಟಂಥ ಗಾಡಿ ಕಣ್ಣೂರನ್ನು ತಲುಪಲಿದೆ. ಈ ಟ್ರೈನ್ 19 ಮಾರ್ಚ್ ಮತ್ತು 26 ಮಾರ್ಚ್ 2024ರಂದು ಸೇವೆ ಸಲ್ಲಿಸಲಿದೆ. ಈ ಟ್ರೈನ್ನ ಟೈಮ್ ಟೇಬಲ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಇದರ ಸ್ಟಾಪೇಜನ್ನು ನಾನು ಹೇಳ್ತಾ ಹೋಗ್ತೀನಿ. SMUBಯನ್ನು ರಾತ್ರಿ 11 ಗಂಟೆ 55 ನಿಮಿಷಕ್ಕೆ ಬಿಡಲಿದ್ದು, ನಂತರ KR ಪುರಂ, ಬಂಗಾರಪೇಟೆ, ಸೇಲಂ, ಈರೋಡ್, ಕೊಯಂಬತ್ತೂರ್, ಪಾಲಕ್ಕಾಡ್, ಶೊರ್ನೂರ್, ತಿರೂರ್, ಕ್ಯಾಲಿಕೆಟ್, ವಡಗರ, ತಲಶೇರಿ ಮತ್ತು ಕಣ್ಣೂರನ್ನು ಮಧ್ಯಾಹ್ನ 2 ಗಂಟೆಗೆ ತಲುಪಲಿದೆ. ನಂತರ ರಿಟರ್ನ್ ಟ್ರೈನ್ ನಂಬರ್ 06558 ಕಣ್ಣೂರಿಂದ ಹೊರಡಂಥ ಗಾಡಿ SMUBಯನ್ನು ತಲುಪಲಿದೆ. ಈ ಟ್ರೈನ್ 20 ಮಾರ್ಚ್ ಮತ್ತು 27 ಮಾರ್ಚ್ 2024ರಂದು ಸೇವೆಯಲ್ಲಿರುತ್ತದೆ. ಇದರ ಟೈಮ್ ಟೇಬಲ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದು, ಕೆಲವೊಂದು ಸ್ಟಾಪೇಜ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಕಣ್ಣೂರನ್ನು ರಾತ್ರಿ 8 ಗಂಟೆಗೆ ಈ ಟ್ರೈನ್ ಬಿಡಲಿದ್ದು, ನಂತರ ತಲಶೇರಿ, ವಡಗರ, ಕ್ಯಾಲಿಕೆಟ್, ತಿರೂರ್, ಶೊರ್ನೂರ್, ಪಾಲಕ್ಕಾಡ್, ಕೊಯಂಬತ್ತೂರ್, ಈರೋಡ್, ಸೇಲಂ, ಬಂಗಾರಪೇಟ್, KR ಪುರಂ ಮತ್ತು SMUBಯನ್ನು ಮಧ್ಯಾಹ್ನ 1 ಗಂಟೆಗೆ ತಲುಪಲಿದೆ. ಈ 4 ಟ್ರೈನ್ಗಳ ಕೋಚ್ ಕಂಪೋಸಿಷನ್ ಹೇಗಿದೆ ಅಂತ ನೋಡೋದಾದರೆ, 3 ಜನರಲ್ ಕೋಚನ್ನು ಹೊಂದಿದ್ದು, 2 SLRD, 1 ಸೆಕೆಂಡ್ AC, 6 3 ಟೈರ್ AC, 8 ಸ್ಲೀಪರ್ ಕೋಚನ್ನು ಹೊಂದಿದೆ. ಇದು ಸ್ಪೆಷಲ್ ಫೇರ್ ಸ್ಪೆಷಲ್ ಟ್ರೈನ್ ಆಗಿದ್ದು, ಬೇರೆ ಟ್ರೈನ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ದುಬಾರಿ ಆಗಲಿದೆ. ಆದರೂ ಕೂಡ ಈಗಿನ ಪೊಸಿಷನ್ ಪ್ರಕಾರ ಈ 4 ಟ್ರೈನ್ನಲ್ಲಿ ಬರ್ತ್ ಅವೈಲಬಿಲಿಟಿ ಇದೆ. ಇದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಿ. ಇನ್ನೇಕೆ ತಡ, ಕೇರಳ ಹೋಗೋ ಪ್ಲ್ಯಾನ್ ಇದ್ದರೆ ತಕ್ಷಣ ಬುಕ್ ಮಾಡ್ಕೊಂಡು ಹೋಗಿ ಬನ್ನಿ. ಹ್ಯಾಪಿ ಜರ್ನಿ. ಇದಿಷ್ಟು ಕೇರಳಗೆ ಬಿಟ್ಟಿರುವ ಹೋಲಿ ಫೆಸ್ಟಿವಲ್ ಸ್ಪೆಷಲ್ ಟ್ರೈನ್ ಬಗ್ಗೆ ಮಾಹಿತಿ. ಇದೇ ರೀತಿ ಹೆಚ್ಚಿನ ರೈಲ್ವೆ ಮಾಹಿತಿಗಾಗಿ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ. ಆಯಿತು. ಆಮೇಲೆ